ಗೈಸ್, ಗುಡ್ ಮಾರ್ನಿಂಗ್. ನನ್ನ ಮಿನಿ ವ್ಲಾಗ್ಗೆ ಸರ್ವರಿಗೂ ಸುಸ್ವಾಗತ. ನಾ ಇವತ್ತು ನನ್ನ ಫ್ರೆಂಡ್ ಜೊತೆ ಕಾಲೇಜಿಗೆ ಹೊರಟಿದ್ದೆ. ಇಬ್ರು ಒಂದೇ ಸೀಟಲ್ಲೇ ಕುತ್ಕೊಂಡಿದ್ವಿ. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ತುಂಬ ಸ್ಪೆಷಲ್ ಡೇ ಆಲ್ಸೋ. ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಹೋದ್ರೆ ಒಳ್ಳೆ ವ್ಯೂ ಆ್ಯಂಡ್ ಮಳೆ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲೋ ನಾನು ಗಾರ್ಡ್ ಸೆಕ್ಷನಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಬರ್ತಾ ಇತ್ತು. ಸೋ ಎಕ್ಸೈಟೆಡ್. ಹಾಗೆ ಹೋಗಿರೋ ಕೆಲಸ ಫಸ್ಟ್ ಮಾಡಬೇಕು ಅಂತೇಳಿ ಪೇಷಂಟ್ನ ಕರ್ಕೊಂಬಂದು ಟ್ರೀಟ್ಮೆಂಟಿಗೆ ಕರ್ಕೊಂಬಂದೆ. ಹಾಗೆ ಅವರು ನನ್ನ ಜೊತೆ ಇಂಟರಾಕ್ಟ್ ಮಾಡಿದ ರೀತಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನೇ ಹೇಳಿ ನಮ್ಮನ್ನು ಒಬ್ಬರು ಹೊಗಳ್ದಾಗ, ನಮ್ಮನ್ನು ಒಬ್ಬರು ಮೆಚ್ಕೊಂಡಾಗ ಆಗೋ ಖುಷಿ ಎಲ್ಲೂ ಆಗಲ್ಲ. ಆ್ಯಂಡ್ ನಾನು ಅದೇ ಖುಷಿಯಲ್ಲಿ ಇದ್ದೆ. ಈ ಜನ್ರೇಷನಲ್ಲಿ ನಾವು ಗುಬ್ಬಿಗಳು ನೋಡೋದೇ ಕಮ್ಮಿ ಆಗಿದೆ. ಬಟ್ ನಾನು ತಿನ್ನಕ್ಕೆ ಹೋಗಿದ್ದೆ, ಆವಾಗ ಗುಬ್ಬಿಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಾನು ಒಂದು ಕ್ಲಿಪ್ಪಿಂಗ್ ಎತ್ಕೊಂಡು ಬಂದೆ, ನಂದು ಒಂದು ಇರಲಿ ಅಂತ ಹೇಳಿ. ಸೊ ಇವಾಗ ಪ್ರಾಣಿಗಳ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ನಾನು ಕಾಲೇಜ್ ಮುಗಿಸ್ಕೊಂಡು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು. ನಾನು ಕಾಲೇಜಿಂದ ಬಂದಮೇಲೆ ಸ್ವಲ್ಪ ಬಂದೆ. ಆಮೇಲೆ ಟೀ ಮಾಡಿಕೊಟ್ರು. ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಚಿಕನ್ ತಿನ್ನೋಣ. ನೀನು ಚಿಕನ್ ತಿನ್ನಲ್ವಲ್ಲ, ನಮ್ಮ ಜೊತೆ ಆದರೂ ಇದ್ದರೆ ತಿಂತೀಯಾ, ನಾವು ನಿನ್ನ ಜೊತೆ ಇರ್ತೀವಲ್ವ, ಕಂಪ್ನಿ ಕೊಡ್ತೀವಿ ಬಾ ಅಂತ ಹೇಳಿದರು. ಸೊ ನಾವಿವಾಗ ಹೊರಟಿರೋದು ಚಿಕನ್ ತರೋದಕ್ಕೆ. ಚಿಕನ್ ತರಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಲ್ಲಿ ತುಂಬ ಥರ ಸ್ಕಿಲ್ ನೋಡಿದೆ. ಆ್ಯಂಡ್ ಅಲ್ಲಿ ನಮ್ಮೂರ ಕಡೆ ಎಲ್ಲ ಕೈಯಲ್ಲಿ ಇದ್ರಲ್ಲಿ ಮಾಡ್ತಾರೆ, ಬಟ್ ಅಲ್ಲೆಲ್ಲ ಮೆಷಿನಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಹೈಜೀನ್ ಆಗಿತ್ತು. ಸೊ ನಾನಂತೂ ಫಸ್ಟ್ ಟೈಮ್ ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟು ಚಿಕನ್ ತಿಂದೆ. ನೀವು ನೋಡ್ತಾ ಇರ್ಬೋದು, ತುಂಬ ಕ್ಲೀನ್ ಇತ್ತು ಆ ಅಂಗಡಿ. ಆ್ಯಂಡ್ ಚಿಕನ್ ಅಂತೂ ಸ್ವಲ್ಪನೂ ಸ್ಮೆಲ್ಲೇ ಬರ್ತಿರ್ಲಿಲ್ಲ. ಚಿಕನ್ ಎತ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ಅಮ್ಮ ಬಂದಮೇಲೆ ಚಿಕನ್ ಸಾಂಬಾರು ಮಾಡಿ ಚಪಾತಿ ಮಾಡಿದರು. ಚಪಾತಿ ಬೇಡ ಬೇಡ ಅಂತ ಅಪ್ಪ ನಾನು ಇಬ್ಬರು ಹೇಳಿದ್ವಿ. ಬಟ್ ಚಪಾತಿ ಮಾಡಾದ್ಮೇಲೆ ನನಗೆ ಬೇಕು ಅಂತ ಇಬ್ಬರು ತಿಂದ್ವಿ. ಆಗ ನಮ್ಮ ಅಮ್ಮ ಬೈತಾ ಇದ್ರು. ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ. ಸೊ ನಿಮ್ಮ ಥಾಟ್ಸ್ ಆಫ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ನನ್ನ ಮಾತುಗಳಿಗೋಸ್ಕರ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬಾಯ್. ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರಾ?